स्वागत है आप सभी का R1 न्यूज़ में। मैं आपके साथ साबिर मुकाशी। ಸ್ನೇಹಿತರೆ, ಇವತ್ತು ಮುಖ್ಯವಾಗಿ ಹೇಳೋದೇನಪ್ಪ ಅಂತಂದ್ರೆ ಈ ಗೂಡ್ ಶೆಡ್ ವಿಚಾರದಲ್ಲಿ ಅಲಿಯಾಬಾದ್ ಗೂಡ್ ಶೆಡ್ಡಿನ ಉದ್ಘಾಟನೆಯ ಸಮಾರಂಭ ನಾಳೆ 11:30 ಗಂಟೆಗೆ. ಅಲ್ಲಿ ಎಂ ಬಿ ಪಾಟೀಲ್ರು ಬಹುಶಃ ಬರಬೇಕಿತ್ತು, ಊರಾಗಿಲ್ಲ ಅಂತ ಹೇಳಿದ್ರು. ಈಗ ನಾವೊಬ್ಬರೇ. ಈಗ ಇವರೆಲ್ಲರೂ ಪ್ರಕಾಶ್ ಹುಕ್ಕೇರಿಯವರು, ವಿಠ್ಠಲ್ ಕಟಕದುಂಡವರು, ಹನುಮಂತರಾವ್ ನಿರಾಣಿಯವರು, ಪ್ರಕಾಶ್ ರಾಠೋಡ್ರು, ಸುನಿಲ್ ಗೌಡ ಪಾಟೀಲ್ರು, PH ಪೂಜಾರಿ ಅವರು, ಇವರೆಲ್ಲರೂ ಇರಬೇಕು ಅಂತೇಳಿ ನಾವೆಲ್ಲ ರೈಲ್ವೆನವರು ವಿನಂತಿ ಮಾಡಿಕೊಂಡ ನಾಳೆ 11:30 ಗಂಟೆಗೆ ಇದು ಈ ಏನು ಗೂಡ್ ಶೆಡ್ಡು ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂಥೇಳಿ ಭಾಳ ಜನರ ಅಪೇಕ್ಷೆ ಹಿಂದಿನಿಂದನೂ ಇತ್ತು. ಹಿಂದೆನೂ ಕೂಡ ಪ್ರಯತ್ನ ಮಾಡಿದ್ರು, ಅದು ಆಗಿರಲಿಲ್ಲ. ಈಗ ನಾನು ಮೊನ್ನೆ ಹೇಳಿದಾಗೆ ತಾವೆಲ್ಲ ಬಂದು ನೋಡಿದಿರಿ. ತಾವು ಇದು ಇಡೀ ಉತ್ತರ ಕರ್ನಾಟಕದಲ್ಲಿ ಇಷ್ಟೊಂದು ಒಳ್ಳೆಯ ಅವಕಾಶ ಬೇರೆ ಎಲ್ಲಿ ಇರಲಿಲ್ಲ. ಆದರೆ ಬಿಜಾಪುರನಲ್ಲಿ ಒಂದು ಒಳ್ಳೆಯ ವ್ಯವಸ್ಥಿತವಾದ ಗೂಡ್ ಶೆಡ್ಡನ್ನು ನಿರ್ಮಾಣ ನಮ್ಮ ಸರ್ಕಾರ ಮಾಡ್ಯದ ಅಂಥೇಳಿ ಭಾಳ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ, ನಾಳೆ 11:30 ಗಂಟೆಗೆ ಈ ಇಂಡಸ್ಟ್ರಿಯಲ್ ಎಸ್ಟೇಟು ಬಾಜುಗೆ ಅಲಿಯಾಬಾದ್ ಗೂಡ್ ಶೆಡ್ಡು ಏನು ಇನಾಗ್ರೇಷನ್ ಅದ, ಅದಕ್ಕೆ ಬಿಜಾಪುರ ನಗರದ ಎಲ್ಲ ನಮ್ಮ ವ್ಯಾಪಾರಸ್ಥರು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥಾಪಕರು ಎಲ್ಲರೂ ಕೂಡ ಬಂದು ಅದಕ್ಕೊಂದು ಶೋಭೆಯನ್ನು ತರಬೇಕು ಅಂಥೇಳಿ ನಾನು ವಿನಂತಿಯನ್ನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೋತೇನೆ. ವ್ಯವಸ್ಥೆ ಅಂದರೆ ಈ ರ್ಯಾಕ್ಸ್ಗಳೇನು ಬರ್ತದೆ ಬಂದಮೇಲೆ ಅಲ್ಲೇ ಅನ್ಲೋಡ್ ಮಾಡೋದು, ಅಲ್ಲಿಂದ ಎಲ್ಲೆಲ್ಲಿಗೆ ಸಾಗಬೇಕು ಅವ್ರ ಲಾರಿ ಒಳಗೆ ಅವ್ರವ್ರ ಏಜೆನ್ಸಿಗಳಿರ್ತವೆ, ಅದನ್ನು ತೊಗೊಂಡು ಆ ಊರಿಗೆ ಅಥವಾ ಇಲ್ಲಿ ನಮ್ಮ ಇದು ಬೇರೆ ಕಡೆ ಹೋಗಬೇಕು, ಅದರದ್ದು ವ್ಯವಸ್ಥೆ ಆಗ್ತದೆ. ಕೆಪಾಸಿಟಿ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ, ಬಟ್ ಆದರೆ ಸುಮಾರು 32 ಕೋಟಿ ಹಣವನ್ನು ಖರ್ಚು ಮಾಡ್ಯಾರ. ಸುಮಾರು 1.5 ವರ್ಷದಲ್ಲಿ ಅದನ್ನು ಸಂಪೂರ್ಣವಾಗಿ ಕಟ್ಟಿದ್ದಾರೆ. ಇವತ್ತು ಅಲ್ಲಿಗೆ ನಾಳೆ 1ನೇ ತಾರೀಕಿಗೆ ಇಲ್ಲಿ ಹಳೇದೇನು ಬಿಜಾಪುರ ರೈಲ್ವೆ ಸ್ಟೇಷನ್ದಾಗಿತ್ತು ಗೂಡ್ ಶೆಡ್, ಅದನ್ನು ನಾಳೆ ಅಲ್ಲಿಗೆ ಶಿಫ್ಟ್ ಆಗ್ತದೆ. ಹಳೆ ಜಾಗ ಉಳಿತಲ್ಲ, ಸಾಕಷ್ಟು ಜಾಗ ಉಳಿತೈತೆ, ಅದರದ್ದು ಅದು ನೋಡ್ರಿ. ಈಗ ಅಲ್ಲಿ ಅದು ನೋಡ್ಬೇಕು ಅವ್ರು ಏನೇನು ನಿರ್ಣಯ ಮಾಡ್ತಾರೆ. ನಾನು ಹೇಳಿದ್ದೇನು ಅಂದರೆ ಇನ್ನೂ ಎಕ್ಸ್ಟ್ರಾ ಎರಡು ಲೈನ್ ಹಾಕ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಅದ. ಆಮೇಲೆ ಈಗ ಇದು ಬಂದದಲ್ಲ, ಈಗ ಏನಂದ್ರೆ ಪಿಟ್ಲೇನ್ ಅಂದರೆ ಗಾಡಿ ತೊಳೆಯೋದು ಮಾಡೋದು, ಆಮೇಲೆ ಇಲ್ಲಿಂದನೇ ಟ್ರೈನ್ಗಳನ್ನು ಟೈಮ್ ಫಿಕ್ಸ್ ಮಾಡಿ ಬಿಡೋದು, ಇದೆಲ್ಲ ಮುಂದಿನ ದಿನಮಾನಗಳಲ್ಲಿ ವ್ಯವಸ್ಥೆ ಆಗ್ತದೆ. ಅದಕ್ಕೆ ಆ ಕೆಲಸಕ್ಕೆ ಉಪಯೋಗ ಮಾಡಬೇಕು ಅಂತೇಳಿ ನಾನು ಜನರಲ್ ಮ್ಯಾನೇಜರಿಗೆ ಒಂದು ಲೆಟ್ರು ಕೂಡ ಬರೆದೀನಿ. ನಾನು ದೂರವಾಣಿ ಮುಖಾಂತರ ಅವ್ರಿಗೆ ವಿನಂತಿನೂ ಮಾಡ್ಕೊಂಡಿದ್ದೀನಿ. ಗೋಲ್ಮಾಲ್ ಬಗ್ಗೆ ಸರ್ ಏನು ಮೊನ್ನೆ ಲೆಟರ್ ಕೊಟ್ಟಿದ್ದು ಏನಾಗಿತ್ತು? ಈಗ ಲೆಟ್ರ್ ಅಂತೂ ಈಗ ಕಳಿಸಿದೇವ್ರು, ನೋಡೋಣ ಮಾಡ್ತಾನೆ. ಅದು ಎಲ್ಲರೂ ಡಿಮಾಂಡ್ ಅದೇ ಲಾಸ್ಟ್ ಟೈಮ್ ಏನು ಡಿಮಾಂಡ್ ಇಟ್ಟಿದ್ದೆವು, ಇದು ವರ್ಲ್ಡ್ ಮ್ಯಾಪ್ನಾಗ ಬರಬೇಕು ಅದನ್ನು ನಮ್ಮ ಬಿಜಾಪುರ ನಗರದ್ದು ಅಂಥೇಳಿ ನಾನು ಅದನ್ನೇ ಪುನಃ ಮತ್ತೆ ಪ್ರಸ್ತಾವ ಮಾಡಿದ್ದೀನಪ್ಪ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಮತ್ತು ಡೈರೆಕ್ಟರ್ ಆಫ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರಿಗೆ. ಪ್ರಾಕ್ಟಿಕಲ್ ಏನಾಗಬೇಕಂದ್ರೆ ಜಿಲ್ಲಾಡಳಿತದಿಂದ ಪ್ರಪೋಸಲ್ ರೆಡಿ ಮಾಡಿ ರಾಜ್ಯ ಸರ್ಕಾರದ ಕಳಿಸ್ಕೊಡ್ಬೇಕು. ಆ ಪ್ರಕ್ರಿಯೆನೇ ಆಗಿಲ್ಲ ಅಂದರೆ ನಿಮ್ಮ ಪತ್ರದಿಂದ ಆಗ್ತದೆ ನೋಡಿರಿ. ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಆಮೇಲೆ ಅವರು ಬೇಕಾದ್ರೆ ಡೆಪ್ಟಿ ಕಮಿಷನರ್ ಬರಿಬೇಕು. ಅವರು ನಾನು ಡೆಪ್ಟಿ ಕಮಿಷನರ್ ಬರೆದ್ರೆ ಇವ್ರು ಹೆಂಗೆ ಕಳಿಸ್ತಾರೆ? ಸರ್ಕಾರದಿಂದ ಇಲ್ಲಿ ಕೊಟ್ಟರೆ ನಾ ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಅದು ಕರೆಕ್ಟ್ ಚಾನಲ್ ಏನಪ್ಪ ಅಂದ್ರೆ ಅವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವರು ಅವ್ರು ಇವ್ರಿಗೆ ಬರೆದ್ರೆ ಇವರು ಅವ್ರಿಗೆ ಕಳಿಸ್ತಾರೆ. ನಾನು ಅವ್ರಿಗೆ ಅದಕ್ಕಾಗಿ ಆರ್ಕಿಯಾಲಜಿ ಡೈರೆಕ್ಟ್ರಿಗೆ ಬರೆದಿದ್ದೀನಿ, ಪ್ರೈಮ್ ಮಿನಿಸ್ಟ್ರಿಗೂ ಒಂದು ಕಾಪಿ ಹಾಕಿದ್ದೀನಿ. ಭಾಳ ಅದನ್ನು ಹಿಂದಿನೂ ಕೂಡ ನಾವು ಪ್ರಯತ್ನ ಮಾಡಿ, ನಾ ಏನು ಹೇಳಿದೆ, ಇಡೀ ಅಲ್ಲಿ ಧಾರವಾಡದಲ್ಲಿ 1-2 ಅದಾವೆ ಅಷ್ಟೇ. ಆದರೆ ಇಲ್ಲಿ ಬಿಜಾಪುರ ನಗರದಲ್ಲಿ ಬಿಜಾಪುರ ಸುತ್ತಮುತ್ತ 103 ಇದು ಅದಾವ ಅಂತ ಹೇಳಿದೆ. ನಮ್ಮ ಏನು ಸ್ಮಾರಕಗಳದಾವ.
ನೀವು ಅದನ್ನು ಬಿಟ್ಟು ಹೋಗಿ ಆ ಧಾರವಾಡದಾಗ ಯಾವನಿಗೂ ಒಬ್ಬನಿಗೆ ಅನುಕೂಲ ಮಾಡ್ಲಿಕ್ಕೆ ಅಲ್ಲಿ ನೀವು ಆಫೀಸ್ ಮಾಡಿದರೆ ಅದು ಸರಿಯಲ್ಲ, ಅದನ್ನು ಶಿಫ್ಟ್ ಮಾಡಬೇಕು ಇಲ್ಲ ಅಂಥೇಳಿ ಭಾಳ ಸಲ ಆ ಮಂತ್ರಿಗೂ ಒತ್ತಾಯ ಮಾಡಿದ್ದೀನಿ, ಡೈರೆಕ್ಟ್ರಿಗೂ ಹೇಳಿದಿರಿ, ಪತ್ರನೂ ಹಿಂದೆ ಭಾಳ 2-3 ಸಲ ನಾ ಪತ್ರ ಬರೆದೀನಿ, ಇವತ್ತಿಗೂ ಕೂಡ ಅವರು ಮಾಡಿಲ್ಲ. ಸರ್, ಈಗ ನಿಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿ ಅವರು ಅನುಭವ ಮಂಟಪ ಮಾದರಿಯಲ್ಲಿ ನಾವು ಸಂಸತ್ ನಿರ್ಮಾಣ ಮಾಡ್ತೀವಿ, ಬಸವಣ್ಣರ ಆಶಯಕ್ಕನುಗುಣವಾಗಿ ನಾವು ಪ್ರಜಾಪ್ರಭುತ್ವವನ್ನು ಬಲಗೊಳಿಸ್ತೀವಿ ಅಂತ ಹೇಳ್ತಾರೆ. ಬಟ್ ನಮ್ಮಲ್ಲಿ ಬಸವ ಜನ್ಮಭೂಮಿಗೂ ಒಂದಿಷ್ಟು ಏನಾದರೂ ಕೇಂದ್ರದಿಂದ ಡೆವಲಪ್ಮೆಂಟ್ ಮಾಡೋದಾಗಲಿ, ಹೆಚ್ಚುವರಿ ಅನುದಾನ ಕೊಡೋದಾಗಲಿ, ಅಥವಾ ವಿಶ್ವ ಪಾರಂಪರಿಕ ಪಟ್ಟಣ ಅದನ್ನು ಕೂಡ ಯಾಕೆ ಸೇರಬಾರ್ದು ಅಂತ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಕಲ್ಪನೆ ಕೊಟ್ಟ, ಪ್ರಜಾಪ್ರಭುತ್ವದ ಮೊದಲ ಪರಿಕಲ್ಪನೆ ಕೊಟ್ಟಿದ್ದೆ ಬಸವಣ್ಣನವರು. ಅದನ್ನು ಯಾಕೆ ಸೇರಿಸಬಾರ್ದು, ಅಂಥದ್ದೊಂದು ವಿಚಾರ ಯಾಕೆ ಆಗಬಾರ್ದು ಅಂತ ತಮ್ಮ ಅಭಿಪ್ರಾಯ ಸರಿಯಾದ ಸರ್? ನಮ್ಮ ಅಭಿಪ್ರಾಯ ಸರಿ ಅದ ಸರ್, ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ನನ್ನ ಅಭಿಪ್ರಾಯನೂ ಸರಿ ಅದಾನೆ ಅಂತ ಹೇಳ್ದಲ್ಲಪ್ಪ. ನನ್ನ ಅಭಿಪ್ರಾಯ ಅವ್ರ ಅಭಿಪ್ರಾಯ. ಅಷ್ಟೇ. ಸರ್, ಈಗ ಹುಬ್ಬಳ್ಳಿ ಇದಕ್ಕೆ ಬೆಂಗಳೂರಿಗೆಲ್ಲ ಒಂದೇ ಟ್ರೈನ್ ಓಡಾಡ್ತಾ ಇದೆ, ನಮ್ಮಲ್ಲಿಗೂ ಒಂದು ಏನಾದ್ರು ತೋರಿಸಿ. ಈಗ ಅದನ್ನು ಮೊನ್ನೆನೇ ಇದನ್ನು ವಿಷಯ ಪ್ರಸ್ತಾಪ ಮಾಡಿದ್ರು ಭಾಳ ಜನ ಸಾರ್ವಜನಿಕನ. ನಾವು ಅರುಣ್ ಸಾಹೇಬರು ಒಂದು ಮೀಟಿಂಗ್ ಕರೆದಿದ್ದು ಎಲ್ಲ ವ್ಯಾಪಾರಸ್ಥರು, ಅವತ್ತಿನ ದಿನ ಪ್ರಸ್ತಾಪ ಮಾಡ್ಯಾರ. ಈಗ ಒಂದು ಅವಕಾಶ ಅದ, ಏನಪ್ಪ ಅಂತಂದ್ರೆ ಈಗ ಆ ಟ್ರೈನ್ ಬಂದು ಸೊಲ್ಲಾಪುರನಾಗ ನಿಲ್ತದೆ, ಅಲ್ಲಿ ಸೊಲ್ಲಾಪುರದಾಗ ಜಾಗ ಇಲ್ಲ. ಅದಕ್ಕೆ ನಾನೇನು ಅವ್ರಿಗೆ ಕೇಳಿದ್ದೀನಿ ಮಂತ್ರಿಗಳಿಗೆ, ನೀವು ಸೊಲ್ಲಾಪುರನಾಗ ಬಂದು ನಿಲ್ಲಿಸೋ ಬದಲಿ ನಮ್ಮ ಬಿಜಾಪುರಕ್ಕೆ ತಂದು ಇಲ್ಲಿಂದ ನಿಲ್ಲಿಸಿ ಇಲ್ಲಿಂದನೇ ಅದನ್ನು ಬಾಂಬೆಗೆ ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂಥೇಳಿ ನಾವು ವಿನಂತಿ ಮಾಡ್ಕೊಂಡಿನಿ. ಅದನ್ನು ನೋಡೋಣ ಏನು ಮಾಡ್ತಾರೆ. ಈಗ ಮೊನ್ನೆ ಮಾಡಿದ್ರು, ಒಂದು 5-6 ದಿವಸ ಆಯಿತು. ಅದು ಡೆಲ್ಲಿ ಹೌದು, ಬಿಜಾಪುರ ಬಾಂಬೆ ಬಿಜಾಪುರ ಬಾಂಬೆ ತಾವು ಒಂದಷ್ಟೇ ಅದು ಒಂದು ಈಗ ಮೇನ್. ಈಗ ಹಂಗೂ ದಿಲ್ಲಿ ಟ್ರೈನ್ ಅಂತೂ ವಾರದಾಗ 1-3 ಸಲ ಹೋಗೇ ಹೋಗ್ತದೆ. ಮತ್ತೆ ಯಾವುದು ಹೊಸದು ಈ ಸದ್ಯಕ್ಕೆ ಐಡಿಯಾ ಇಲ್ಲ. ಮಾಡೋಣ, ಅದನ್ನು ಮಾಡೋಣ. 3 ದಿವಸ ಆ ಕಡೆ ಹೋಗ್ತಾ 3 ದಿವಸ ಈ ಕಡೆ ಅದನ್ನು ಮಾಡೋಣ. ಬಿಜಾಪುರದಿಂದ ಹೋದವ್ರಿಗೆ ದಿಲ್ಲಿವರೆಗೆ ಡೈರೆಕ್ಟ್ ಹೋಗುವಂತ ಅವಕಾಶ. ಸರ್, ಒಂದೇ ಭಾರತ ಯಾರಿಗೆ ಮನವಿ ಮಾಡಿದ್ದ? ರೈಲ್ವೆ ಮಿನಿಸ್ಟ್ರಿ. ಯಾಕಂದ್ರೆ ಮೇನ್ ನಾವು ಈ ಸ್ಟಾಪೇಜು ಮತ್ತು ಟ್ರೈನ್ ಬಿಡೋದು ಅಧಿಕಾರ ಈ GMಗಳಿಗಿಲ್ಲ. ಡೈರೆಕ್ಟಾಗಿ ನೇರು ಆ ಪ್ರಸ್ತಾವನೆ ಅಲ್ಲಿಂದನೇ ಬರಬೇಕು, ರೈಲ್ವೆ ಮಿನಿಸ್ಟ್ರಿ ಅಂತಾನೆ. ಸರಿ, ಬಿಜಾಪುರದಿಂದ ದಿಲ್ಲಿಗೆ ಬರಬೇಕಾದ್ರೆ ವಾರಕ್ಕೆ ಬಿಡಬೇಕು, ಅವ್ರು ಏನು ಫಿಸಿಬಿಲಿಟಿ ನೋಡ್ತಾರೋ ಅಥವಾ ಪ್ಯಾಸೆಂಜರ್ ಸಿಗಾಗ್ತಿಲ್ಲ, ಏನು ಕಾರಣ ಅಂತ ಹೇಳಿ ಎಷ್ಟು ಬಿಡಾಗ್ತಿಲ್ಲ ಅವರು ಡೈಲಿ ಹೋಗಂಗೆ ಬಿಜಾಪುರ. ಅಲ್ಲ ರೀ, ಡೈಲಿ ಅಂತಂದ್ರೆ ನೋಡ್ರಿ, ಅದು ಮೊದಲು ಏನು ಮಾಡ್ತಿದ್ರು ಅವರು, ಹುಬ್ಳಿದಿಂದ ಡೈರೆಕ್ಟ್ ಪೂನಾ ಬಾಂಬೆ ಹಿಂಗೆ ಹೋಗ್ತಿತ್ತು. ಈಗ ನಾನು ಭಾಳ ಜಗಳ ಅವ್ರ ಜೊತೆ ಮೀಟಿಂಗ್ನಾಗ ಮಾಡಿದ್ಮೇಲೆ ಅದಕ್ಕೆ 3 ಡೇಸ್ ಆ ಕಡೆ ಮತ್ತು 3 ಡೇಸ್ ಈ ಕಡೆ ಅಂಥೇಳಿ ಮಾಡಿದ್ದಾರೆ. ಈ ಮುಂದಿನ ದಿನಮಾನ ನೋಡೋಣ, ಅದನ್ನು ಪೂರ್ತಿ ಇಲ್ಲಿಂದನೇ ಒಂದು ವಾರಕ್ಕೆ ಎವ್ರಿ ಡೇ ಹೋಗಂಗೆ ವ್ಯವಸ್ಥೆ ಮಾಡ್ರಪ್ಪ ಅಂತ ಕೇಳೋಣ. ಸಮಸ್ಯೆ ಏನಂದ್ರೆ ಇಲ್ಲಿ ಪ್ಯಾಸೆಂಜರ್ ಸಿಗೋದಿಲ್ಲ, ಫೈನಾನ್ಷಿಯಲ್ ಪ್ಯಾಸೆಂಜರ್ ಪ್ರಶ್ನೆ ಇಲ್ಲಿ ಬರ್ತದೆ ರೀ ಇದಕ್ಕೆ. ವಾಟ್ ಇಸ್ ದ ರೀಸನ್, ಯಾಕೆ ಅವ್ರು ಕೊಡಕ್ಕೆ ಹೋಗ್ತಿಲ್ಲ? ಅಲ್ರಿ, ಇಲ್ಲಿ ಇದ್ದಿದ್ದಿಲ್ಲ ಅದು ಟ್ರೇನ. ನಾನು ಜಗಳ ಮಾಡಿ ಈಗ 3 ದಿನ ಮಾಡಿಸಿನಿ, ಸಮಾಧಾನ ಆಗ್ರಿ, ಮತ್ತು 3 ದಿನ ಮಾಡಿದ್ರು ಒಂದು ಬೇರೆ ಇನ್ನೊಂದು ಟ್ರೈನ್ನ. ಈಗ ಅದು ಬರೀ ಹುಬ್ಳಿ ಮೇಲಿಂದ ಹೋಗ್ತಿತ್ತು ಅದು ಇದಕ್ಕೆ ಪುನಾ ಬಾಂಬೆ. ಸರ್, ಮಹಿಳಾ ಮೀಸಲಾತಿ ಈಗಾಗಲೇ ರಾಷ್ಟ್ರಪತಿ ನೀವೇ ಮಹತ್ವದ ಭಾರತದ ಅದು ಒಟ್ಟು 9 ವರ್ಷ ಅಂತ ಅನ್ಕೋರಿ. ಇದು 9 ವರ್ಷಗಳ ಸಾಧನೆನೇ ಹೇಳಬೇಕಲ್ಲ ನಾವು ಹೇಳೋದು. ಈಗ ರೈಲ್ವೆ ಸ್ಟೇಷನ್ದು ಕಾಮಗಾರಿ ಭಾಳ ಫಾಸ್ಟಾಗಿ ನಡೆದದ. ಅಲ್ಲಿ ನೋಡಿರಿ ಎಷ್ಟು ಸುಂದರವಾಗಿ ಅದೊಂದು ಏನೋ ಬೇಸ್ ಇಟ್ಕೊಂಡು ಮಾಡ್ಲಕತ್ತಾರೆ. ಅದು ಈ ನಿಮ್ಮ ಕಲ್ಲುಗಳು ಬೇರೆ ಕಡೆ ತಂದು ಒಟ್ಟಾರೆ ಚೆನ್ನಾಗಿ ಮಾಡ್ಲಕತ್ತಾರೆ. ಈಗ ಒಂದು ಪೋರ್ಷನ್ ಫಸ್ಟ್ ಈಗ ಮುಗಿತದ, ಮೋಸ್ಟ್ಲಿ ಡಿಸೆಂಬರ್ ಅಂತ ಹೇಳ್ಯಾರ. ಬಟ್ ಡಿಸೆಂಬರ್ ಆಗಿದೆ, ಜನವರಿ ಫೆಬ್ರವರಿಗೆ ಫಸ್ಟ್ ಪೋರ್ಷನ್ ಮುಗಿತದ. ಇದು ಮುಗಿದ ಮೇಲೆ ಸೆಕೆಂಡ್ ಪೋರ್ಷನ್ ಅದನ್ನೆಲ್ಲ ತೆಗೆದು ಎರಡನೇದ್ದು ಲೆಫ್ಟ್ ಸೈಡಿಗೆ, ಈಗ ರೈಟ್ ಸೈಡಿಗೆ ಮಾಡ್ಯಾರ. ಈಗ ಲೆಫ್ಟ್ ಸೈಡಿಗೂ ಕೂಡ ಅದೇ ರೀತಿ ಇನ್ನೊಂದು ಪೋರ್ಷನ್ ಬರ್ತದೆ. ಬಿಜೆಪಿ ಮತ್ತು JDS ಹೊಂದಾಣಿಕೆ ಸಂಬಂಧಪಟ್ಟಂತೆ ಈಗಾಗಲೇ ಕ್ಷೇತ್ರಗಳ ಹಂಚಿಕೆಯಲ್ಲೂ ಹೊಂದಾಣಿಕೆ ಆಗುತ್ತಾ ಅಥವಾ ಓನ್ಲಿ ಬಾಹ್ಯ ಬೆಂಬಲ ಅನ್ನೋದ್ರ ಬಗ್ಗೆ ಅಷ್ಟೇ? ಈಗ ಒಟ್ಟಾರೆ ನಿರ್ಣಯ ಆದದ್ದು ಇಬ್ಬರು ಕೂಡೋದು ಅಂಥೇಳಿ ನಿರ್ಣಯ ಆಗ್ಯದ. ಬಹುಶಃ ಅದರದ್ದು ಇನ್ನೂ ಚರ್ಚೆ ಆಗಿಲ್ಲ ಕಾಣಿಸ್ತದೆ. ಯಾವ್ಯಾವ ಕ್ಷೇತ್ರಗಳನ್ನು ಬಿಟ್ಟು ಕೊಡಬೇಕು ಮಾಡಬೇಕು ಅದೇನು ಚರ್ಚೆ ಆಗ್ಯದೋ ಇಲ್ಲೋ ನನಗಂತೂ ಗೊತ್ತಿಲ್ಲಪ್ಪ. ಬಟ್ ಇದು ಆದದ್ದು ಚಲೋ ಆಗ್ಯದ ಅಂತ ನನಗೆ ಅನಿಸ್ತದೆ. ಯಾಕಂದರೆ ಹಿಂದೆ ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಆದಾಗ ಈ ಕ್ಷೇತ್ರನ JDS ಬಿಟ್ಕೊಟ್ಟಿತ್ತು.
ಈಗಲೂ JDSನವರು ಅದನ್ನು ಕೂಗೆಬ್ಸೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಒಳ್ಳೆಯದಾಯಿತು, ಅದೇನು ಕೆಟ್ಟೇನಿಲ್ಲ. ಒಂದು ಕೂಡಿದ್ದೇವೆ ಅಂತಂದ್ರೆ ಅವ್ರಿಗೂ ಬೇಕಲ್ಲ, ಮತ್ತೇನು ಎಲ್ಲನೂ ಇನ್ನು ನಾವೇ ತೊಗೊಂಡ್ರೆ ಹಂಗೆ ಬೇರೆ ಪಕ್ಷದವ್ರು ನಿರ್ಣಯ ತೊಗೊಂಡ್ರೆ ನಾ ಬಿಟ್ಟು ಕೊಡ್ತೀನಿ. ಅಲ್ಲ, ನೀವು ಅಪ್ಪ ಮಕ್ಕಳ ಪಾರ್ಟಿ ಅಂತ ಬಯಸ್ಕೊಂಡು ಹೋದ್ರಿ ಅವ್ರಿಗೆ JDSಗೆ. ಈಗ ಅವ್ರ ಜೊತೆ ಹೊಂದಾಣಿಕೊಂಡು ಅಪ್ಪ ಮಕ್ಕಳ ಪಾರ್ಟಿ ಎಲ್ಲ ಬರಬರ ಐತಿ ನಿಮ್ಮ ಜೊತೆ ಬಂದಂಗೆಲ್ಲ ಕರೆಕ್ಟ್ ನೋಡ್ರಿ, ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಕೇಳಿದ್ರು ನಾವೇನು ಹೇಳಿ ಬರ್ತಾರೆ. ಹಿರಿಯ ನಾಯಕರಿದ್ದೀರಿ. ಹಿರಿಯ ನಾಯಕರು ಒಪ್ತೀನಿ ಅಂದ್ರೆ ನಾ ರಾಜಕಾರಣ ನೋಡ್ರಿ, ನಿತ್ಯ ನೀರಿಲ್ಲ, ಅದು ಹರಿವು ಹಳ್ಳ ಇದ್ದಂಗೆ. ಯಾವತ್ತು ಬೇಡ ಜೊತೆಗಿರೋದು ಅದು ಏನೂ ಮಾಡ್ಲಿಕ್ಕಾಗೋದಲ್ಲ. ರಾಜಕಾರಣನೇ ಹಂಗದ, ಅದಕ್ಕೆ ಏನು ಮಾಡೋದು ಹೇಳಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಹಾಂ.